ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವಿಗ್ರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ, ಆಲ್ರೆಡಿ ಉತ್ತರಾಯಣಕ್ಕೆ ಕಾಲಿಡ್ತಾ ಇದ್ದೇವೆ. ಕೃಷ್ಣ ಪಕ್ಷ ಪುಷ್ಯಮಾಸ 4/1/2026ರಿಂದ 10/1/2026 ಅಂದರೆ ಹೊಸ ವರ್ಷದ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ವಾರದಲ್ಲಿ ಬದಲಾವಣೆಗಳು, ಅವಕಾಶಗಳು ಹೇಗೆ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ, ಯಾವ ಒಂದು ರಾಶಿಯವರಿಗೆ ಯಾವೆಲ್ಲ ಸಮಸ್ಯೆಗಳು ಕಾಡಬಹುದು, ಯಾವುದರಲ್ಲಿ ಜಾಗರೂಕರಾಗಿರಬೇಕು ಅಂತಕ್ಕಂಥದ್ದೇ ವಾರದ ತತ್ವದ ಒಂದು ಭವಿಷ್ಯ. ಈ ವಾರ ಚಂದ್ರ ಮಿಥುನ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ಮೊದಲು ಪುನರ್ವಸು ಹಾಗೆ ಪುನರ್ವಸು ನಕ್ಷತ್ರ, ಹಾಗೆ ಪುಷ್ಯ ನಕ್ಷತ್ರ, ತದನಂತರದಲ್ಲಿ ಆಶ್ಲೇಷ, ಮಖ ನಕ್ಷತ್ರ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ ನಕ್ಷತ್ರ, ಹಾಗೆ ಹಸ್ತ ನಕ್ಷತ್ರದವರೆಗೂ ಕೂಡ ಈ ವಾರದಲ್ಲಿ ಸಂಚಾರವನ್ನು ಮುಗಿಸ್ತಾ ಇದ್ದಾನೆ. ಇಲ್ಲಿ ಏನಾಗ್ತದೆ, ಈ ಒಂದು ಸಂಚಾರ ಕಾಲದಲ್ಲಿ ಯಾವ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡಿ. ಬುಧ ಈಗ ಆಲ್ರೆಡಿ ಎಂಟ್ರಿ ತಗೊಂಡಿದ್ದಾನೆ. ಒಂದೇ ಒಂದು ಗ್ರಹ ಚೇಂಜಸ್ ಆಗಿ 4 ಗ್ರಹಗಳು ಸ್ಥಿತವಾಗಿರ್ತಕ್ಕಂಥದ್ದು ಧನುರಾಶಿಯಲ್ಲಿ. ಸೂರ್ಯ, ಹಾಗೆ ಕುಜ, ಬುಧ, ಶುಕ್ರ 4 ಗ್ರಹಗಳ ಸ್ಥಿತ. ಅದು ಕೂಡ ಅಗ್ನಿತತ್ವ ರಾಶಿ ಅಂತ ನೋಡಿದ್ವಿ. ಹಾಗೆ ಗುರು ವಕ್ರನಾಗಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಜೊತೆಗೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯ ಸ್ಥಿತ. ಹಾಗೆ ರಾಹು ಕುಂಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗೆ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ. ನೋಡಿ, ಈಗ ಆಲ್ರೆಡಿ ನಾವೆಲ್ಲ ಕೆಲವೊಂದು ಅವಘಡಗಳನ್ನು ನೋಡ್ತಾ ಇದ್ದೇವೆ. ಬೆಂಕಿ ಅವಘಡಗಳು, ಬಸ್ಸು, ಅಲ್ಲಿ ಇಲ್ಲಿ ಆಕ್ಸಿಡೆಂಟ್ಸು ತುಂಬ ಜಾಸ್ತಿ ಬಿಕಾಸ್ ಆಫ್ ನೋಡಿ ಶನಿ ಈಗ ಪ್ರಭಾವ ಅಂತ ನೋಡಿದ್ವಿ. ಶನಿ ಕೂಡ ಚೌಕ ದೃಷ್ಟಿ ಅಂತ ನೋಡಿದ್ವಿ. ಅಂದರೆ ಅರ್ಥಾತ್ ಧನುರಾಶಿಯ ಮೇಲೆ ದಶಮದ ದೃಷ್ಟಿ, ಕುಜನ ಮೇಲೆ ದೃಷ್ಟಿ, ಅಗ್ನಿತತ್ವ ರಾಶಿ ನೋಡಿ ಎಷ್ಟು, ಮತ್ತು ವಾಯುತತ್ವ ಭೂತತ್ವ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ಅಧಿಪತಿ ಆಗಿರ್ತಕ್ಕಂಥ ಶನಿ ಅಂದರೆ ವಾಟರ್ ಸೈನಲ್ಲಿ ಕೂತಿದ್ದಾನೆ. ಇಲ್ಲಿ ಅನೇಕ ಅವಘಡಗಳು ಈ ರೀತಿಯಾಗಿ ನಡೀತಲೇ ಇದೆ, ಆಕ್ಸಿಡೆಂಟ್ಸ್ಗಳು ನಡೀತಾ ಇದೆ. ಇದೊಂದು ಚೌಕ. ಆಲ್ರೆಡಿ ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ದೀವಿ ಶನಿ ಚೌಕ ಹೇಗಿರುತ್ತೆ, ಕುಜನ ಮೇಲೆ ದೃಷ್ಟಿ ಬಿದ್ದಾಗ ಹೇಗಾಗ್ತದೆ. ಇವೆಲ್ಲ ಬಿಕಾಸ್ ಆಫ್ ಡಿಸೆಂಬರ್ ತಿಂಗಳು ಅನೇಕ ಅವಘಡಗಳನ್ನು ನಾವು ನೋಡಿದ್ದೇವೆ. ಈಗ ಏನಾದರೂ ಗುರುವಿನ ದೃಷ್ಟಿ ಹಾಗೆ ಏನಾದರೂ ಸಫಲತೆ ಇದೆಯಾ, ಆದರೂ ಕೂಡ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸ್ನೇಹಿತರೆ, ವೈಯಕ್ತಿಕವಾಗಿ ಈ ಜಾತಕಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಆಯಾ ರಾಶಿಯ ಅಧಿಪತಿ ಸ್ಥಿತಿಗತಿಗಳು ಹೇಗಿರ್ತಕ್ಕಂಥದ್ದಿರುತ್ತೆ, ಆಯಾ ನಕ್ಷತ್ರದ ಫಲ ಹೇಗಿರ್ತಕ್ಕಂಥದ್ದಿರುತ್ತೆ, ಎಲ್ಲ ವಿಶ್ಲೇಷಣೆಯನ್ನು ಮಾಡಿ ಕೊಡ್ತಾ ಇದ್ದೇವೆ. ಮೊದಲು 12 ರಾಶಿಗಳಲ್ಲಿ ಯಾವ ಯಾವ ರಾಶಿಗೆ ಏನೇನು ಫಲಗಳು ಈ ವಾರದಲ್ಲಿ ಸಿಗ್ತಕ್ಕಂಥದ್ದಿರುತ್ತೆ ನೋಡ್ಕೊಂಬರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಮೊದಲು ಮೇಷರಾಶಿಯವರ ಜಾತಕವನ್ನು ನೋಡೋಣ. ಅಂದರೆ ಮೇಷರಾಶಿ ವಾರದ ಫಲ. ಮೇಷರಾಶಿಯವರಿಗೆ ನೋಡಿ, ಚಂದ್ರ ತೃತೀಯ, ಚತುರ್ಥ, ಪಂಚಮ, ಷಷ್ಠ ಭಾವದಲ್ಲಿ ಅದು ಹೋಗ್ತದೆ. ಅಂದರೆ ಮೊದಲು ಗುರುವಿನ ನಕ್ಷತ್ರ, ತದನಂತರದಲ್ಲಿ ಶನಿಯ ನಕ್ಷತ್ರ, ತದನಂತರ ಬುಧನ ನಕ್ಷತ್ರದಲ್ಲಿ ಸಂಚಾರ, ಆಮೇಲೆ ಬರ್ತಕ್ಕಂಥ ಸೂರ್ಯನ ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ, ಹಾಗೂ ಸೂರ್ಯನ ನಕ್ಷತ್ರದಲ್ಲಿ, ಹಾಗೆ ಶುಕ್ರ ನಕ್ಷತ್ರದಲ್ಲಿ, ಕೊನೆಯ ಚಂದ್ರ ನಕ್ಷತ್ರದಲ್ಲಿ ಸಂಚಾರ. ಇವೆಲ್ಲವನ್ನು ನೋಡಿದಾಗ ಮೊದಲು ಈ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಪ್ರಯತ್ನಕ್ಕೆ ಸೋಲು ಕಂಡು ಬರ್ತಕ್ಕಂಥದ್ದು ಇರ್ತದೆ. ಮೇಷರಾಶಿಯವ್ರಿಗೆ ಈ ವಾರ ಸ್ವಲ್ಪ ತಿರುಗಾಟಗಳು ಜಾಸ್ತಿ ಆಗಬಹುದು. ಸ್ಥಳ ಬದಲಾವಣೆಗಳಂಥ ಒಂದು ಕಾರ್ಯಗಳಾಗಬಹುದು. ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕಾರ್ಯಭಂಗ, ಈ ವಾರದ ಕೂಡ ಸ್ವಲ್ಪ ಕಾರ್ಯಭಂಗವಾಗ್ತಕ್ಕಂಥದ್ದು. ಅಸ್ತಂಗತ ಕುಜ ನಿಮ್ಮ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು, ಲಗ್ನ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಅಸ್ತಂಗತ. ಅಸ್ತಂಗತ ಅಂದರೆ ಸೂರ್ಯನ ಒಂದು ಪವರ್. 9ರ ಸ್ಥಾನದ ಫಲಗಳಲ್ಲಿ ಕಂಬಶ್ಚನ್ ಆದಾಗ ನಿಮಗೆ ಕಾರ್ಯಭಂಗ ಅಂತ ನೋಡಿದ್ವಿ. 9ರ ಸ್ಥಾನ ಭಾಗ್ಯದಲ್ಲಿ ಅಸ್ತಂಗತ
ಅಂದರೆ ಸಹಾಯ ಹಸ್ತದ ಕೊರತೆಗಳು ಉಂಟಾಗಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಂದಗತಿ, ಹಾಗೆ ಪ್ರಯಾಣದಲ್ಲಿ ವಿಳಂಬತೆ ಬರಬಹುದು, ಖರ್ಚುಗಳು ಜಾಸ್ತಿ ಆಗಬಹುದು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರಬಹುದು. ಮೇಷರಾಶಿಯವ್ರಿಗೆ ಅನೇಕ ತಾವು ಪ್ರಯತ್ನಗಳನ್ನು ಮಾಡಿದ್ರೂ ಸಹಿತವಾಗಿ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಶುಕ್ರ ನಕ್ಷತ್ರನೂ 9, ಸೂರ್ಯ ನಕ್ಷತ್ರ 9, ಮಕಾ ನಕ್ಷತ್ರ 6, 5ರ ಪಂಚಮ ಸ್ಥಾನ, ನಿಧಾನ, ಹಣಕಾಸು ಇವೆಲ್ಲವನ್ನು ನೋಡ್ತೇವೆ. ಎಡರಾಧಿಪತಿ ಸಹಿತವಾಗಿ 9ರಲ್ಲಿ ಕೂತಿದ್ದಾನೆ, ತೃತೀಯಾಧಿಪತಿ ಕೂಡ 9ರಲ್ಲಿ ಕೂತಿದ್ದಾನೆ. ನಷ್ಟಭಾವದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು, ಲಾಭ ನಷ್ಟ ಎಲ್ಲ ಕೂಡ ಮಿಶ್ರ ಫಲಗಳ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಈ ವಾರದಲ್ಲಿ ಕಾಣುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ, ಓಂ ಅಂ ಅನುಮತೆ ನಮಃ ಈ ಮಂತ್ರವನ್ನು ಸದಾ ಪಠಣೆ ಮಾಡೋದ್ರಿಂದ ಸ್ವಲ್ಪ ಭಾಗ್ಯವೃದ್ಧಿ, ಕೆಲಸ ಕಾರ್ಯಗಳು ಅಭಿವೃದ್ಧಿ ಬರ್ತಕ್ಕಂಥದ್ದು ಸತ್ಯ. ಅಂಗವಿಕಲರಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕೈಲಾದ ಸಹಾಯವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ತರ್ತಕ್ಕಂಥ ವಾರ, ಅಷ್ಟು ಶುಭದ ವಾರವಲ್ಲ. ಈ ವಾರದಲ್ಲಿ ಸ್ವಲ್ಪ ಹಿನ್ನಡೆ ತರ್ತದೆ. ಬಿಸ್ನೆಸ್ಸು ವಹಿವಾಟುಗಳು ಸಾಧಾರಣವಾಗಿರುತ್ತೆ ಅಂತ ಹೇಳ್ಕೊಳ್ತಕ್ಕಂಥದ್ದಿಲ್ಲ. ದಾಂಪತ್ಯದಲ್ಲಿ ಸ್ವಲ್ಪ ಸಾಮರಸ್ಯಗಳು, ಸಣ್ಣ ಪುಟ್ಟ ವಿರಸಗಳು ಬಂದರೂ ಅದು ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ. ಮ್ಯಾಕ್ಸಿಮಮ್ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಧಾರ್ಮಿಕತೆಗೆ ಹೆಚ್ಚಿನ ಬಲವನ್ನು ಕೊಡಿ, ಭಾಳ ವಿಶೇಷವಾಗ್ತದೆ. ಅದು ನೋಡಿ, 14ನೇ 10ನೇ ತಾರೀಕು ಹತ್ತಿರ ಸಂಕ್ರಮಣ ಬರ್ತದೆ, ಶುಭವನ್ನು ತರತಕ್ಕಂಥ ಕಾರ್ಯಗಳು ನಡೀತಕ್ಕಂಥದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಧಾರ್ಮಿಕತೆಗೆ, ದೈವಿಕತ್ವಕ್ಕೆ ಹೆಚ್ಚಿನ ಒಲವನ್ನು ಕೊಡಬೇಕೀಗ. ದೈವತ್ವ ಮೇಲೆ ಸ್ವಲ್ಪ ಒಲವು ಕಡಿಮೆ ಆಗ್ತಾ ಬರ್ತದೆ. ಮೇಷರಾಶಿಯರೇ ಹೋಗಪ್ಪ ಎಷ್ಟು ಮಾಡಿದ್ರು ಅಷ್ಟೇ ಅಂದ್ಬಿಡ್ತೇವೆ. ಬಟ್ ಅಫ್ಕೋರ್ಸ್ ಮೇಷರಾಶಿ ಸ್ವಲ್ಪ ಸಮಾಧಾನದ ವಾತಾವರಣ, ಕೋಪವನ್ನು ನಿಯಂತ್ರಣ ಇವೆಲ್ಲ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ವಾರವಾಗಿ ಪರಿಣಾಮವನ್ನು ಬೀರ್ತದೆ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲ ನೋಡಿ. ವೃಷಭ ರಾಶಿಯವರೆಗೂ ಕೂಡ ಚಂದ್ರನ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಧನಸ್ಥಾನದಲ್ಲಿ ಗುರು ವಕ್ರನಾಗಿದ್ದಾನೆ, ಅಷ್ಟಮದಲ್ಲಿ ಗ್ರಹಗಳು ಜಾಸ್ತಿ ಇದೆ. ನೋಡಿ, ಮಾತಿನ ಮೇಲೆ ನಾನು ಅದಕ್ಕೆ ವೃಷಭ ರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡಿ. ಇಸ್ ವೆರಿ ಇಂಪಾರ್ಟೆಂಟ್. ನಾನು ಪ್ರತಿ ವಾರ ಹೇಳ್ತಾ ಇರ್ತಕ್ಕಂಥದ್ದು ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡಬೇಕು. ಹರಿಬಿರಿ ಮಾತಾಡೋದು ಬೇಡ. ಅಷ್ಟಮ ಸ್ಥಾನದಲ್ಲಿ ನೋಡಿ, 2ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಹಾಗೆ ಷಷ್ಠಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಹಾಗೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಇವೆಲ್ಲ ಏನಾಗುತ್ತೆ, ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಟೆಕ್ನಿಕಲಿ ಓಕೆ, ಏನು ಟೆಕ್ನಿಕಲಿ ಫೀಲ್ಡ್ ಇರ್ತಕ್ಕಂಥವ್ರು, ರಿಸರ್ಚಲ್ಲಿರ್ತಕ್ಕಂಥವ್ರು, ಈ ಫಿಲಮ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭವಾದರೂ ಸಹಿತ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಅಸ್ತಂಗತ ಏನಾಗ್ತದೆ, ಸ್ವಲ್ಪ ಕಷ್ಟಪಟ್ಟರೂ ಕೂಡ ಅನೇಕ ರೀತಿಯಾದಂಥ ವ್ಯಾಧಿಗಳು ಕಾಡ್ಬೋದು, ನೆಮ್ಮದಿ ಇಲ್ಲದೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ಗುರುಬಲವಿದೆ, ಗುರುಬಲವಿದ್ದರೂ ವಕ್ರನಾಗಿದ್ದಾನೆ ಗುರು. ಸ್ವಲ್ಪ ಹಣಕಾಸು ಹಾಗೆ ನೆಮ್ಮದಿ ಅಂದರೆ ನಿಮ್ಮ ಸಾಂಸಾರಿಕವಾಗಿರ್ತಕ್ಕಂಥ ವಿಚಾರಗಳು ಇವೆಲ್ಲ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗುತ್ತೆ. ನಿಗೂಢ ಕಾರ್ಯದಲ್ಲಿ ಏನಾದರೂ ತಲ್ಲೀನತೆ ಇದ್ದರೆ ವೃಷಭರಾಶಿಯವ್ರಿಗೆ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗ್ತಾ ಬರ್ತದೆ. ಪರಸ್ತ್ರೀ ಪರಪುರುಷ ವ್ಯಾಮೋಹಗಳು ಅಥವಾ ಏನೋ ನೀವು ತಪ್ಪು ಮಾಡಿರ್ತೀರ, ಅದನ್ನು ಮುಚ್ಚಿಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬಂದರೆ ಇದು ನಿಮಗೆ ಹಿನ್ನಡೆಯನ್ನು ತರತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ಶನಿ 11ರ ಸ್ಥಾನದ ಫಲ, 11ರ ಸ್ಥಾನದ ಫಲವನ್ನು ಕೊಟ್ಟರೂ ಸಹಿತವಾಗಿ ನಿಮಗೆ ಬಾಧೆಯನ್ನು ತರತಕ್ಕಂಥದ್ದು 11ರ ಸ್ಥಾನ. ಅದು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕೊಡೋಕ್ಕೆ ಕಷ್ಟ ಆಗ್ತದೆ. ಯಾವಾಗ ಈ ಥರದ ಸಮಸ್ಯೆಗಳಲ್ಲಿದ್ದೀರೋ ಆವಾಗ ಧಾರ್ಮಿಕಕ್ಕೆ ಧಕ್ಕೆ ಬಂದು ಶನಿನೂ ಕೂಡ ನಿಮಗೆ ಕೆಟ್ಟವನ್ನು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕರೇ ಆಗಿರ್ತಕ್ಕಂಥದ್ದು. ವಿದ್ಯಾಭ್ಯಾಸ ಎಕ್ಸೆಟ್ರಾ ಯಾವುದೇ ವಿಚಾರಗಳನ್ನು ತಗೊಂಡಾಗಲೂ ಕೂಡ ನಿಗೂಢ ಕಾರ್ಯತೆ ಸ್ವಲ್ಪ ಮತ್ತೆ ಕಡಿಮೆ ಮಾಡಬೇಕಾಗುತ್ತೆ. ಕಾನ್ಸಂಟ್ರೇಷನ್ ಮಾಡೋದು ಸ್ವಲ್ಪ ಕಷ್ಟವಾಗಬಹುದು ವೃಷಭ ರಾಶಿಯವ್ರಿಗೆ. ಯಾಕೆಂದರೆ ಅಗ್ನಿತತ್ವದಲ್ಲಿ ಇದ್ದಾನೆ ಶುಕ್ರನ ಪ್ಲೇಸ್ಮೆಂಟ್ ಇಸ್ ನಾಟ್ ಗುಡ್, ಒಳ್ಳೆಯ ಪ್ಲೇಸ್ಮೆಂಟ್ ಅಲ್ಲ. ಅಲ್ಲೇನಾಗ್ತದೆ, 1 ಮತ್ತು 6ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು, ಶತ್ರುಬಾಧೆಗಳಾಗ್ಬೋದು, ಕೆಲಸದಲ್ಲಿ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸೂರ್ಯನೊಟ್ಟಿಗೆ ಇರೋದ್ರಿಂದ ನೆಮ್ಮದಿ ಕಡಿಮೆ ಆಗ್ಬೋದು. ಇವೆಲ್ಲವನ್ನು ನೀವು ಸಹಿಸ್ಕೊಳ್ತಕ್ಕಂಥ ವಾರವಾಗಿ ಪರಿಣಾಮವನ್ನು ಕೊಡೋದ್ರಿಂದ ಹೆಚ್ಚಿನದಾಗಿ ನೀವೇನು ಮಾಡಬೇಕು, ಅನೇಕ ಕಷ್ಟಗಳು ನಷ್ಟಗಳು ಕಾಡ್ತಕ್ಕಂಥ ಸನ್ನಿವೇಶವಾದ್ದರಿಂದ ಸಾಧ್ಯವಾದಷ್ಟು ಕೂಡ ಶಿವನ ಪ್ರಾರ್ಥನೆ, ತ್ರಯಂಬಕ ಮಂತ್ರಗಳು,
ಮಾತಿನ ಮೇಲೆ ಹೆಚ್ಚಿನ ಗಮನ ಇಡ್ತಕ್ಕಂಥದ್ದು, ಈಗೋಸ್ಟಿಕ್ ನೇಚರ್ನ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಉಪಶಮನವಾಗಿ ನಿಮಗೆ ಶುಭವನ್ನೇ ಕೊಡ್ತಕ್ಕಂಥದ್ದಿರುತ್ತೆ. ಒಮ್ಮೊಮ್ಮೆ ಸ್ಥಾನ ವೃಷಭ ರಾಶಿ ಅಷ್ಟದ್ರವ್ಯ ಪ್ರಾಪ್ತಿ, ಒಮ್ಮೊಮ್ಮೆ ಅಧಿಕವಾಗಿರತಕ್ಕಂಥ ಫಲಗಳು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರ್ಬೋದು. ನಿಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲದರೂ ಕೂಡ ಫಟ್ ಅಂತ ನಿಮಗೆ ಅಭಿವೃದ್ಧಿ ಆಗ್ಬೋದು, ಅಧಿಕವಾಗಿ ಹಣ ಬರ್ಬೋದು. ಅಷ್ಟೇ ಸಮಸ್ಯೆ ಕೂಡ ಇರೋದ್ರಿಂದ ಸ್ವಲ್ಪ ಶಿವನ ಆರಾಧನೆ ಅತ್ಯಧಿಕವಾಗಿ ಶುಭವನ್ನು ತರುತ್ತೆ. ಮಿಥುನ ರಾಶಿ ವಾರದ ಫಲಾಫಲ ಹೇಗಿರತಕ್ಕಂಥದ್ದು, ಲಗ್ನದಲ್ಲಿ ಗುರು ಇದ್ದಾನೆ, ಚಂದ್ರಸ್ಥೈತವಾಗಿ ನಿಮಗೆ ಕುಟುಂಬ ಅಂದರೆ ಲಗ್ನದಿಂದ 1, 2, 3, 4ರ ಸ್ಥಾನದಲ್ಲಿ ಅದು ಹೋಗ್ತಕ್ಕಂಥ ಸಂದರ್ಭ. ಹೆಚ್ಚಿನ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಪವರ್ ಇರ್ತದೆ. ಈಗ ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ಸ್ವಲ್ಪ ಉಪಶಮನವಾಗ್ತದೆ. ಬುದ್ಧಿಯ ಸಹಿತವಾಗಿ ಬುದ್ಧಿಯಿಂದ ಕೆಲಸವನ್ನು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಆಲ್ರೆಡಿ ಬರ್ತೀಗ. ಮಿಥುನ ರಾಶಿ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ಶುಭವನ್ನು ತರುತ್ತೆ. ಬುಧನೊಟ್ಟಿಗೆ ಕುಜ, ಬುಧನೊಟ್ಟಿಗೆ ಶುಕ್ರ, ಲಕ್ಷ್ಮೀನಾರಾಯಣ ಯೋಗ, ಮೇಲಾಗಿ ಫಾಸ್ಟ್ ಕೆಲಸಗಳಾಗುತ್ತೆ. ಮೇಲಾಗಿ ಯಾವುದೇ ಆದಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಮೇಲಾಗಿ ದಶಮ ಸ್ಥಾನದಲ್ಲಿ ಶನಿ ನಿಮಗೆ ಅಧಿಕಾರ, ವ್ಯಾಮೋಹ ಸಮಸ್ಯೆಗಳು ಹಾಗೆ ಶತ್ರುಬಾಧೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಗಳನ್ನು ಕೊಡುತ್ತೆ. ಆದರೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೋ ನೋಡಿ, ಶನಿಯ ದೃಷ್ಟಿ ಕೂಡ ಸಪ್ತಮ ಸ್ಥಾನದ ಮೇಲೆ ಬಿದ್ದಿದೆ ಅಂದರೆ ಅರ್ಥಾತ್ ಗುರುವಿನ ಧನುರಾಶಿ ಮೇಲೆ ಬಿದ್ದಿರೋದ್ರಿಂದ, ಗುರು ಲಗ್ನದಲ್ಲಿರೋದ್ರಿಂದ ದಾಂಪತ್ಯ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥಿರುತ್ತೆ. ನೋಡಿ, ಲಗ್ನ ಗುರು, ಹಾಗೆ ಸಪ್ತಮದಲ್ಲಿ ಕುಜ, ಸೂರ್ಯ, ಶುಕ್ರರಿದ್ದಾರೆ. ಹಾಗೆ 10ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆ ತ್ರಿಕೋನ 1, 2, 3 ತ್ರಿಕೋನವನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ವೈವಾಹಿಕ ಜೀವನ ಅಂತ ನೋಡಿದ್ವಿ. ಆ ವೈವಾಹಿಕ ಜೀವನ ಸ್ವಲ್ಪ ಏರುಪೇರಿರ್ತಕ್ಕಂಥ ಸನ್ನಿವೇಶ ಬರ್ತದೆ. ಬಟ್ ಈ ವಾರ ಸ್ವಲ್ಪ ಕೆಲಸದಲ್ಲಿ ಮೇಲುಗೈ ಸಾಧಿಸ್ಬೋದು. ಹಾಗೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಗರಿಜದಿರುತ್ತದೆ. ಹಾಗೆ ಯಾವುದೇ ನಿಗೂಢತೆಯನ್ನು ಬಿಟ್ಟು ತಾವು ಮನಸ್ಸು ಬಿಚ್ಚಿ ಕೆಲವೊಂದು ವಿಚಾರಗಳನ್ನು ವಿನಿಮಯ ಆದಾಗ ನಿಮಗೆ ಮ್ಯಾಕ್ಸಿಮಮ್ ಮನಸ್ಸು ಕೂಡ ದುಗುಡತೆ ಕಡಿಮೆ ಆಗ್ತಾ ಬರುತ್ತೆ. ಏನೋ ಮಂಕು ಕವಿದಿರ್ತಕ್ಕಂಥ ವಾತಾವರಣ ಈ ವಾರದಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದಿರ್ತದೆ. ಮಿಥುನ ರಾಶಿಯವರಿಗೆ ಈ ವಾರದ ಫಲ ಶುಭವನ್ನು ಕೊಡುತ್ತೆ. ಸಾಧ್ಯವಾದಷ್ಟು ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಕಟಕ ರಾಶಿಯವರ ಈ ವಾರದ ಫಲಾಫಲ ನೋಡಿ. ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ಕಟಕ ರಾಶಿಯವರಿಗೆ ಮೊದಲ ವಾರದಲ್ಲಿ ಸ್ವಲ್ಪ ನಷ್ಟ ಕಾಣಿಸ್ತಕ್ಕಂಥದ್ದು ಇರುತ್ತೆ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಬರ್ತಾ ಹೇಗಾಗ್ತದೆ, ಗ್ರಹಗಳ ಸ್ಥಿತಗತಿಗಳನ್ನೇ 2ರ ಅಧಿಪತಿ 6ರ ಸ್ಥಾನದಲ್ಲಿದ್ದಾನೆ, ತೃತೀಯಾಧಿಪತಿ ಆಗ 12ರ ಅಧಿಪತಿ 6ರ ಸ್ಥಾನದಲ್ಲಿದ್ದಾನೆ, ಲಾಭಾಧಿಪತಿ 6ರ ಸ್ಥಾನದಲ್ಲಿ, ಚತುರ್ಥಾಧಿಪತಿ 6ರ ಸ್ಥಾನದಲ್ಲಿ. ಕೆಲಸ ಕಾರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀರಿ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಅಗತ್ಯ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ತಲ್ಲೀನವಾಗ್ತಕ್ಕಂಥ ವಾರ ಜಾಸ್ತಿ. ಹಣಕಾಸಿನ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಸಾಲ ಜಾಸ್ತಿ ಮಾಡ್ಕೋಬೇಡಿ. ಸಾಲದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥ ವಿಚಾರ. ಬಟ್ ಇನ್ನಿತರ ವಿಚಾರಗಳನ್ನು ತಗೊಂಡಾಗ ಕಟಕ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ. ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳಿ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಯೂಶ್ವಲಿ ಕಟಕ ರಾಶಿಯಲ್ಲಿರತಕ್ಕಂಥವ್ರು ಅಷ್ಟಮದಲ್ಲಿ ರಾಹು ಇದ್ದಾನೆ, 9ರ ಸ್ಥಾನದಲ್ಲಿ ಶನಿ ಸ್ವಲ್ಪ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸಿದ್ರು ಕೂಡ ನಿಮಗೆ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ಈ ವಾರದಲ್ಲಿ ತಂದುಕೊಡುತ್ತೆ. ಮ್ಯಾಕ್ಸಿಮಮ್ ಗುಡ್ ಆಗ್ತಾ ಬರ್ತದೆ ಈ ವಾರ. ಮೊದಲ ವಾರ ಸ್ವಲ್ಪ ನಷ್ಟಗಿಷ್ಟಗಳು ಕಂಡರೂ ಮುಂದೆ ಬರ್ತಕ್ಕಂಥ ದಿನಮಾನಗಳು ಅಂದರೆ ಅರ್ಥಾತ್ ಬರ್ತಕ್ಕಂಥ ದಿನಮಾನಗಳು ವಾರದಲ್ಲಿ ಮ್ಯಾಕ್ಸಿಮಮ್ ಶುಭವನ್ನೇ ಕೊಡುತ್ತೆ, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥಿರುತ್ತೆ. ಕಾರ್ಯಪ್ರವೃತ್ತೆ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಕೊಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರುತತ್ವ ಇರ್ತಕ್ಕಂಥ ದೇವಸ್ಥಾನ, ಹಾಗೆ ಸ್ವಲ್ಪ ಮಟ್ಟಿಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ. ಅಲ್ಲಿ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಕನಗಲ ಪುಷ್ಪವನ್ನು ತಾಯಿಗೆ ಕೊಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ನಷ್ಟಗಳನ್ನು ದೂರ ಮಾಡ್ತಾರೆ. ನೋಡಿ, ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವರಿಗೆ ಪಂಚಮದಲ್ಲಿ ಗ್ರಹಗಳು ಸ್ಥಿತ ಜಾಸ್ತಿ, ಬುದ್ಧಿಶಕ್ತಿ ಮೇಲಗಿ ಒಂದು ಸಮಾಧಾನದ ವಾತಾವರಣ ಲಭ್ಯವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಬಟ್ ಹಣಕಾಸಿನ ಮೇಲೆ ಹಿಡಿತ ಸಾಧಿಸ್ಕೋಬೇಕಾಗತ್ತೆ. ಏಕೆಂದರೆ ಅಷ್ಟಮ ದೃಷ್ಟಿ ಪಂಚಮದ ಮೇಲೆ ಬಿದ್ದಿದೆ, ಅಂದರೆ ಶನಿಯ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಶಕ್ತಿ ದೈವಿಕತ್ವವನ್ನು ತಗೋಬೇಕು. ಇಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್.
ಸಿಂಹರಾಶಿಯವ್ರಿಗೆ ರಾಜಯೋಗವಿದ್ದರೂ ಶನಿಯ ದೃಷ್ಟಿ ಪಂಚಮದ ಮೇಲಿದೆ. ಲಗ್ನಾಧಿಪತಿ ಪಂಚಮ ಸ್ಥಾನ, ಜೊತೆಗೆ ಪೂರ್ವ ಪುಣ್ಯ ಸ್ಥಾನ, ಆ ಪೂರ್ವ ಪುಣ್ಯ ಸ್ಥಾನದ ಅಷ್ಟಮ ಸ್ಥಾನದ ಅಧಿಪತಿಯ ಒಂದು ಅಂದರೆ ದೃಷ್ಟಿ ಇರೋದ್ರಿಂದ ಸ್ವಲ್ಪ ನೀವು ದೈವಿಕವಾಗಿದ್ದಾಗ ಮಾತ್ರ ಸಿಂಹರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಅನ್ನೆಸಸರಿಯಾಗಿ ನೀವು ಜೂಜು ಅಥವಾ ಬೇರೆ ಒಂದು ಕಾರ್ಯಗಳಲ್ಲಿ ತಲ್ಲಿನತೆ ಅಡಿಕ್ಟಿವ್ ಆಗಿದ್ದರೆ ಸ್ವಲ್ಪ ಕಷ್ಟ ಸಾಧ್ಯ. ಇದು ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆಗಳನ್ನು ಕೊಡಬಹುದು, ನೆಮ್ಮದಿ ಕಡಿಮೆ ಮಾಡ್ಬೋದು, ಡಿಸೈರ್ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ಪೆಟ್ಟು ಬೀಳ್ಬೋದು. ಈ ವಾರದಲ್ಲಿ ನೋಡಿ, ಚಂದ್ರನ ಸ್ಥಾನ ಲಾಭದಲ್ಲೇ ಹಾದು ಹೋಗ್ತದೆ, ನಷ್ಟಕ್ಕೆ ಬರ್ತದೆ, ಲಗ್ನಕ್ಕೆ ಬರ್ತದೆ, ಲಗ್ನದಲ್ಲಿ ಕೇತು ಇದ್ದಾನೆ, ಹಾಗೆ ಧನಸ್ಥಾನಕ್ಕೆ ಚಂದ್ರ ಬರ್ತದೆ. ಎಲ್ಲ ಗ್ರಹಗಳು ಪಂಚಮದಲ್ಲಿ ಸ್ಥಿತ, ತೃತೀಯಾಧಿಪತಿ ಪಂಚಮ, ಹಾಗೆ ಏಕಾದಶ ಅಧಿಪತಿ ಪಂಚಮ, ಇವೆಲ್ಲ ಪಂಚಮದಲ್ಲಿದ್ದಾರೆ. ದಶಮಾಧಿಪತಿ ಪಂಚಮ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ, ಧಾರ್ಮಿಕವಾಗಿ ಯೋಚನೆ ಮಾಡಿ. ಆ ಕ್ಷೇತ್ರ ಫಲದವ್ರಿಗೆ ಯಾರು ಕಷ್ಟಪಟ್ಟು ನಿಷ್ಠೆಯಿಂದ ದುಡಿತಕ್ಕಂಥವ್ರು ಇದ್ದೀರೋ ಸಿಂಹರಾಶಿಯವರಿಗೆ ಖಂಡಿತವಾಗಿ ಶುಭವನ್ನು ತರುತ್ತೆ. ಅನ್ಯತಃ ಬೇರೆ ಕ್ಷೇತ್ರ ಫಲದಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಸಾಧಿಸ್ತಕ್ಕಂಥದ್ದು ಇರ್ತದೆ, ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸಿಂಹರಾಶಿಯವರು ಸರಿಯಾಗಿ ಈ ಒಂದು ವಾರದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಮುಂದೆ ಬರತಕ್ಕಂಥ ದಿನಮಾನಗಳು ಸ್ವಲ್ಪ ಶುಭವನ್ನು ತರ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಧಾರ್ಮಿಕತೆಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ಅನ್ಯತಃ ಬೇರೆ ಮಾರ್ಗಗಳನ್ನು ಬಿಡಬೇಡಿ, ಮಾರ್ಗದಲ್ಲಿ ಹೋಗಬೇಡಿ. ಯಾವುದೇ ಕೆಟಗರಿಯ ಪೀಪಲ್ ಆಗಿರ್ಬೋದು, ವಿದ್ಯಾರ್ಥಿ, ಬಿಸ್ನೆಸ್ಸು, ಹಾಗೆ ಮಕ್ಕಳ ಸ್ಥಾನ, ಯಾವುದೇ ವಿಚಾರದಲ್ಲಾಗಿರ್ಬೋದು, ಡಿಸೈರ್ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ಪೆಟ್ಟು ಬಿದ್ದುಬಿಡುತ್ತೆ ಈ ಒಂದು ಇಲ್ಲಿಗಲ್ ಆಗೋದಾಗ. ಹಾಗಾಗಿ ನೀವು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹೇಗಿದ್ದರೂ ಶಿವನ ಧ್ಯಾನ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಇವೆಲ್ಲ ಮಾಡ್ತಾ ಬನ್ನಿ. ಕರಿಯ ವಸ್ತ್ರ ದಾನ ಇವೆಲ್ಲ ಶುಭವನ್ನು ತರ್ತದೆ. ಶಿವನ ಆರಾಧನೆ ಏಕೈಕವಾಗಿ ನಿಮಗೆ ಶುಭವನ್ನು ತರುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಕನ್ಯಾ ರಾಶಿಯವ್ರಿಗೆ ಹೆಚ್ಚಿನದಾಗಿ ನಾವು ನೋಡೋದಾದರೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಭೂಮಿಯ ವಿಚಾರದಲ್ಲಾಗಿರ್ಬೋದು, ಹಾಗೆ ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು, ರಾಜಕೀಯ ವಿಚಾರದಲ್ಲಾಗಿರ್ಬೋದು, ಚತುರ್ಥ ಗ್ರಹಗಳ ಸ್ಥಿತಿಗತಿಗಳು ಜಾಸ್ತಿ ಇದ್ದಾಗ ಮ್ಯಾಕ್ಸಿಮಮ್ ನಿಮಗೆ ಕೇಂದ್ರ ಸ್ಥಾನ ಚತುರ್ಥ ಸೂರ್ಯ, ಹಾಗೆ ಬುಧ, ಹಾಗೆ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಬುಧ ಅಲ್ಲೇ ಇದ್ದಾನೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದೆ, ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿದೆ. ಹೆಚ್ಚಿನ ಮಹತ್ವವನ್ನು ನೀವು ಒಂದು ಸಾಧ್ಯವಾದಷ್ಟು ಸಂಸ್ಥೆಗಳ ಮೇಲೆ ನಿರ್ಮಾಣ ಶುಭವನ್ನು ಅಂದರೆ ಕೆಲಸ ಕಾರ್ಯಗಳನ್ನು ನಡೀತಕ್ಕಂಥದ್ದು, ಜೊತೆಗೆ ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡ್ತಕ್ಕ ಕೇಪಬಿಲಿಟಿ ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಕ್ಕಂಥದ್ದು, ಮನೆ ಆಸ್ತಿ ಖರೀದಿ ಯೋಗಗಳ ಬಗ್ಗೆ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯವಾಗ್ತದೆ. ಹೆಚ್ಚಿನ ಮಹತ್ವವನ್ನು ಕೇಂದ್ರೀಕೃತವಾಗಿ ಕೊಡ್ತಕ್ಕಂಥದ್ದು, ಸಾಧ್ಯವಾದಷ್ಟು ಮನೆ ಆಸ್ತಿಯ ಬಗ್ಗೆ ಜಾಸ್ತಿ ವಿಚಾರಗಳು ಧಾರೆಗಳು ನಡೀತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಲಭ್ಯವಾಗ್ತದೆ. ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಇದು ಶುಭದ ಕಾಲ ಈ ಒಂದು ಕಾರ್ಯಗಳಿಗೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು, ಲಗ್ನಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ವಾರದ ಮೊದಲಾರ್ಧ ಹಾಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ನಷ್ಟವನ್ನು ಕಂಡರೂ ಕೂಡ ನಿಮಗೂ ಕೂಡ ಕ್ರಿಯೇಟಿವಿಟಿ ಹಾಗೆ ಸ್ವಲ್ಪ ಮಟ್ಟಿಗೆ ಚಾಲೆಂಜಿಂಗ್ ಆಗಿ ತಗೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯಗಳು ನಿಮ್ಮಲ್ಲಿ ಲಭ್ಯವಾಗುತ್ತೆ. ತೃತೀಯ ಭಾವ ಎಷ್ಟು ಎಫರ್ಟ್ ಹಾಕ್ತಿರೋ, ಎಷ್ಟು ತೋಲ್ಬಳವನ್ನು ಹಾಕ್ತಿರೋ ಅಷ್ಟು ಕೂಡ ನಿಮಗೆ ಲಾಭ ಪ್ರಾಪ್ತಿ. ನೆರೆ ಹೊರೆಯವರು, ಅಣ್ಣ ತಮ್ಮಂದಿರಾಗಿರ್ಬೋದು, ತಂಗಿಯರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಇವರೊಟ್ಟಿಗಿನ ಬಾಂಧವ್ಯವನ್ನು ಶುಭವಾಗಿಟ್ಕೊಳ್ಳಿ. ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ. ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ತರಲೆಗಳು ತಾಪತ್ರೆಗಳು ಕಾಣ್ತಕ್ಕಂಥದ್ದಿರ್ತದೆ. ಅನ್ನೆಸಸರಿಯಾಗಿ ವ್ಯಾಜ್ಯಗಳನ್ನು ಯಾರೊಟ್ಟಿಗೂ ಅಂದರೆ ನೆರೆಯವರೊಟ್ಟಿಗೂ ಮಾಡ್ಕೋಬೇಡಿ. ನಿಮ್ಮ ಕಾರ್ಯ ಏನಾಯಿತೋ ನೀವೇನಾಯಿತೋ ಮಾಡ್ಕೊಂಡು ಬಂದರೆ ಯೂಶ್ವಲಿ ಗುಡ್ ಆಗ್ತಾ ಬರುತ್ತೆ. 9ರ ಸ್ಥಾನ ಗುರು ನಿಮಗೆ ನೋಡಿ ಕಾಪಾಡೋದಕ್ಕೆ ಸ್ವಲ್ಪ ಕಡಿಮೆ ಕನ್ಸೆಷನ್ ಆಗಿ ಕೊಡ್ತಕ್ಕಂಥದ್ದು ಇರ್ತದೆ ಗುರು, ಯಾಕೆಂದರೆ ವಕ್ರನಾಗಿದ್ದಾನೆ, ನಿಧಾನ ಮಂದಗತಿಯಲ್ಲೇ ಆಗ್ತದೆ. ಬಟ್ ಒನ್ ಥಿಂಗ್, ಈ ಭಾಳಷ್ಟು ಕೂಡ ಕಾರ್ಯಪ್ರವೃತ್ತತೆಯನ್ನು ತೋರಿಸ್ಕೋಬೇಕಾಗುತ್ತೆ. ತುಲಾರಾಶಿಯವರು 3ರ ಮತ್ತು 6ರ ಅಧಿಪತಿ 9ರ ಸ್ಥಾನ ಅಂದರೆ ಅರ್ಥಾತ್ ಏನು ಕೆಲಸದಲ್ಲಿ ಹಿನ್ನಡೆ, ಪ್ರಯತ್ನವಿಲ್ಲದೆ ಹಿನ್ನಡೆ. ಗುರು ತೃತೀಯ ಭಾವವನ್ನು ವೀಕ್ಷಣೆ ಮಾಡಿದಾಗ ಹಲವಾರು ಪ್ರಯತ್ನಗಳು ಸಕ್ಸಸ್ ರೇಟ್ ಸಿಗುತ್ತೆ. ಸಾಧ್ಯವಾದಷ್ಟು ತುಲಾರಾಶಿಯವರು ಗುರುವಿನ ಆರಾಧನೆ, ಓಂ ಬ್ರಹ್ಮಸ್ಪದಯೇ ನಮಃ ಮಂತ್ರಗಳನ್ನು ಸಾಧ್ಯವಾದಷ್ಟು ಚಾಂಟ್ ಮಾಡ್ತಾ ಬನ್ನಿ. ಯೂಶಲಿ ಗುಡ್ ಆಗ್ತಾ ಬರ್ತದೆ.
ನಿಮಗೆ ಕಾರ್ಯಗಳು ಕೆಲಸಗಳೆಲ್ಲ ವಿಶೇಷವಾಗಿ ಫಲಗಳನ್ನು ಕೊಡುತ್ತೆ, ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಕೂಡ ಇರ್ತದೆ. ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿಯವರ ಫಲಗಳನ್ನು ಈ ವಾರದಲ್ಲಿ ಕನ್ಸಿಡರ್ ಮಾಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಕೂಡ ತಾವು ಈ ಒಂದು ವಾರದಲ್ಲಿ ಹೆಚ್ಚಿನ ಮಹತ್ವವನ್ನು ತಮ್ಮ ಕಾರ್ಯಗಳಿಗೆ ಮೀಸಲಾಗಿಡ್ತಕ್ಕಂಥದ್ದು ಬರ್ತದೆ. ಅಂದರೆ ಅರ್ಥಾತ್ ಕುಟುಂಬ, ಹಣಕಾಸು, ವ್ಯಾಪಾರ ವಹಿವಾಟುಗಳು, ಈ ರೀತಿಯಾದಂಥ ಆಲೋಚನೆಗಳು ಹಣಕಾಸಿನ ಮೇಲೆ ಕೇಂದ್ರೀಕೃತವಾಗ್ತದೆ. ಖರ್ಚುಗಳ ಮೇಲೆ ಹೆಚ್ಚಿನದಾಗಿ ನಿಗಾ ಇಡ್ತಕ್ಕಂಥದ್ದು, ಅನ್ನೆಸಸರಿಯಾಗಿ ಖರ್ಚುಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಬರ್ತದೆ. ನೋಡಿ, ಮೊದಲ ಭಾಗದಲ್ಲಿ ಗುರು ಅಷ್ಟಮ ಸ್ಥಾನದಲ್ಲಿ, ಚಂದ್ರ ಅಷ್ಟಮ ಸ್ಥಾನದಲ್ಲಿ ಅದು ಹೋಗ್ತದೆ. ನವಮ, ದಶಮ, ಏಕಾದಶ ಭಾವದಲ್ಲಿ ಲಾಭಗಳನ್ನು ತರ್ತಕ್ಕಂಥ ವಿಚಾರಗಳು, ನಷ್ಟಗಳಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ವೃಶ್ಚಿಕ ರಾಶಿಯವರು ನೋಡಬೇಕಾಗತ್ತೆ. ಸಪ್ತಮಾಧಿಪತಿ ಧನಸ್ಥಾನ, ಹಾಗೆ ಏಕಾದಶಾಧಿಪತಿ ಧನಸ್ಥಾನ, ದ್ವಾದಶಾಧಿಪತಿ ಧನಸ್ಥಾನ, ಅಷ್ಟಮಾಧಿಪತಿ ಧನಸ್ಥಾನದಲ್ಲಿದ್ದಾಗ ಹೆಚ್ಚಿನದಾಗಿ ಮಹತ್ವವನ್ನು ಹಣಕಾಸು, ಕುಟುಂಬ ಈ ರೀತಿಯಾದಂಥ ವಿಚಾರಗಳಲ್ಲಿ ಇಡ್ತೀರಾ. ಮಾತಿನ ಮೇಲೆ ವೃಶ್ಚಿಕ ರಾಶಿಯವರು ಕೂಡ ಹೆಚ್ಚಿನ ಮಹತ್ವವನ್ನು ಕೊಡಲೇಬೇಕಾಗುತ್ತೆ. ಸುಮ್ಮನೆ ಮಾತಾಡ್ತಾ ಯಾವುದಾದ್ರೂ ವಿಚಾರಕ್ಕೆ ಸಮಸ್ಯೆಗಳನ್ನು ಮಾಡಿಕೊಂಡು ಅದು ದಾಂಪತ್ಯದಲ್ಲಿ ವಿರಸಗಳನ್ನು ತರಬಹುದಾದ್ದರಿಂದ ಮಾತುಗಳ ಮೇಲೆ ವೃಶ್ಚಿಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿ. ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಶುಭ ಫಲ ಪ್ರಾಪ್ತಿಯಾಗ್ತದೆ. ವ್ಯಾಪಾರಸ್ಥರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಶುಭ ಫಲ ಜಾಸ್ತಿ ಇರತಕ್ಕಂಥ ವಾರ ಕೂಡ ಇದಂದಾಗುತ್ತೆ. ಮ್ಯಾಕ್ಸಿಮಮ್ ಇದಕ್ಕಿದ್ದಾಗೆ ಧನಾಗಮ, ಹಾಗೆ ವ್ಯಾಪಾರದಲ್ಲಿ ಹೇರಳವಾಗಿ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ. ಶುಭವಾಗ್ತದೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಶುಭತ್ವ. ಹಾಗೆ ಆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು, ಅಫ್ಕೋರ್ಸ್ ಧನುರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ, ಕುಜರಿದ್ದಾರೆ. ಒಂದು ಬಲ, ವಿಲ್ ಪವರ್ ಜಾಸ್ತಿ ಇದೆ, ಗುರುವಿನ ದೃಷ್ಟಿ ಇದೆ. ಚಂದ್ರನು ಕೂಡ ಸಪ್ತಮ, ಅಷ್ಟಮ, ನವಮ, ದಶಮದಲ್ಲಿ ಅದು ಹೋಗ್ತದೆ. ಅಫ್ಕೋರ್ಸ್ ನಿಮಗೂ ಧನುರಾಶಿಯವ್ರಿಗೂ ಕೂಡ ಒಂದು ವಿಲ್ ಪವರ್ ಪ್ರಯತ್ನದಿಂದ ಶುಭವನ್ನು ತರ್ತಕ್ಕಂಥ ವಾರ. ಆ್ಯಕ್ಚುಲಿ ಸ್ವಲ್ಪ ಲೇಸಿನೆಸ್ ಎಲ್ಲ ಕಾಡ್ಬೋದು ಶನಿಯ ದೃಷ್ಟಿ ಇದ್ದಾಗ. ಓವರ್ಕಮ್ ಮಾಡ್ಕೊಂಬಂದರೆ ಮ್ಯಾಕ್ಸಿಮಮ್ ಶುಭವನ್ನು ಕೊಡ್ತಕ್ಕಂಥದ್ದು ಧನುರಾಶಿಯವ್ರಿಗಿದೆ. ಸಾಧ್ಯವಾದಷ್ಟು ಹೆಚ್ಚಿನದಾಗಿ ಮಹತ್ವವನ್ನು ನೀವು ನಿಮ್ಮ ವಿದ್ಯಾಭ್ಯಾಸ ಅಥವಾ ವ್ಯಾಪಾರ ವಹಿವಾಟುಗಳು ಇವೆಲ್ಲದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಉಪಶಮನ ಮಾಡ್ತಾ ಬನ್ನಿ. ಧನುರಾಶಿಯವರು ಹೆಚ್ಚಿನದಾಗಿ ಲಾಭವನ್ನು ಈ ವಾರದಲ್ಲಿ ನೋಡ್ಬೋದು, ಮ್ಯಾಕ್ಸಿಮಮ್ ನೋಡ್ಬೋದು. ಗ್ರಹಗಳ ಕೇಂದ್ರದಲ್ಲಿ ಜಾಸ್ತಿ ಇದ್ದಾಗ ನೀವು ಸಾಧ್ಯವಾದಷ್ಟು ನಿಮ್ಮ ಮಾಡ್ತಕ್ಕಂಥ ಕಾರ್ಯಗಳನ್ನು ಅಂದರೆ ಮುಂದೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಆ ಒಂದು ಕಾರ್ಯಗಳನ್ನು ಇವತ್ತೇ ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ಜಾಸ್ತಿ ತಲೆಲಿಟ್ಕೊಳ್ತಾ ಬಂದರೆ ಯೂಶಲಿ ಧನುರಾಶಿಯವರಿಗೆ ಶುಭದ ಕಾಲ ಪ್ರಾರಂಭ ಆಗುತ್ತೆ. ತೃತೀಯಾತ್ ಭಾವದಲ್ಲಿ ರಾಹು ಇದ್ದಾನೆ. ಮೋರ್ ಎಫರ್ಟ್ ದ್ಯಾನ್ ಸಕ್ಸಸ್. ಖಂಡಿತವಾಗಿ ಧನುರಾಶಿಯವ್ರಿಗೂ ಶುಭದ ಕಾರ್ಯಗಳಾಗ್ತಕ್ಕಂಥದ್ದು ಇದೆ. ಹಾಗೆ ಮಕರ ರಾಶಿ ವಾರದ ಫಲ ಹೇಗಿದೆ ನೋಡಿ. ಮಕರ ರಾಶಿಯವರ ಫಲಗಳನ್ನು ನಾವು ನೋಡ್ಕೊಂಡು ಬಂದಾಗ ಮಕರ ರಾಶಿಗೆ ಸ್ವಲ್ಪ ಮಟ್ಟಿಗೆ 12ರ ಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಇದೆ. 12ರ ಸ್ಥಾನ ಅಂದರೆ ನೋಡಿ, ಇದು ಫಾರಿನ್ ಆಗ್ಬೋದು ಅಥವಾ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ಆಗ್ಬೋದು, ದೈವಿಕವಾಗಿರ್ತಕ್ಕಂಥ ಸ್ವಭಾವಗಳಾಗ್ಬೋದು. ಚಂದ್ರನ ಸ್ಥಾನವನ್ನು ನೋಡಿ, ಚಂದ್ರನ ಸ್ಥಾನ 6, 7, 8, 9ರಲ್ಲಿ ಅದು ಹೋಗುತ್ತೆ. 6ರ ಸ್ಥಾನದಲ್ಲಿ ಚಂದ್ರಗಳು, ಗುರು ಕೂಡ 6ರ ಸ್ಥಾನದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಸಾಲಗಾರರ ಕಿರುಕುಳ ಆಗ್ಬೋದು. ಬಟ್ ವಿದೇಶದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ, ವಿದೇಶದಲ್ಲಿದ್ದೀರಾ, ಮಕರ ರಾಶಿಯವರದ್ದು ಎಕ್ಸಲೆಂಟ್ ಲಾಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಮಹತ್ವ, ಲಾಭವನ್ನು ಪಡ್ತಕ್ಕಂಥದ್ದು ವಿದೇಶದಲ್ಲಿ. ಬಟ್ ಸ್ವಸ್ಥಾನ ಮದರ್ಲ್ಯಾಂಡಲ್ಲಿದ್ದೀರಿ, ಸ್ವಲ್ಪ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥದ್ದು, ನಷ್ಟಗಳು ಜಾಸ್ತಿ ಆಗ್ಬೋದು. ವ್ಯಾಪಾರ ವಹಿವಾಟುಗಳು ನಿಮಗೆ ನಷ್ಟವನ್ನು ತರ್ಬೋದು. ಇದ್ದಕ್ಕಿದ್ದಾಗೆ ಏನಾದರೂ ಸಮಸ್ಯೆಗಳು ಕಾಡೋದ್ರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರಗಳನ್ನು ಹೇಳಿ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕ, ಗೋಧಿಯ ಪಾಯಸ, ದಾನ ಹಾಗೆ ಪ್ರಸಾದವಾಗಿ ಕೊಡ್ತಕ್ಕಂಥದ್ದು, ಭಕ್ತಾದಿಗಳಿಗೆ ಹಂಚತಕ್ಕಂಥ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ವಾರ. ಕುಂಭರಾಶಿಯ ಫಲಾಫಲ ನೋಡಿ. ಕುಂಭರಾಶಿಯವ್ರಿಗೆ ಇನ್ನೇನು ಎಲ್ಲ ಸಿಕ್ತು ಅಂತಕ್ಕಂಥದ್ದಿತ್ತು, ಈಗ ಮುಂದೆ ಆ ಬಂತು ಅಂತಕ್ಕಂಥದ್ದು ಬಂದೇ ಬಿಡ್ತದೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಇದೆ, ತೊಂದರೆ ಇಲ್ಲ. ಎಲ್ಲಿ ನಿಧಾನ ಮಂದಗತಿಯಾಗಿತ್ತೋ ಈ ಒಂದು ವಾರದಲ್ಲಿ ಆ ಮಂದಗತಿಯಾಗಿರ್ತಕ್ಕಂಥದ್ದು ಚಾಲನೆಯನ್ನು ತಗೊಂಡ್ಬಿಡುತ್ತೆ. ಹಣಕಾಸಾಗಿರ್ಬೋದು, ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಹಾಗೆ ಜನಗಳೊಟ್ಟಿಗಿನ ಮಾತುಕತೆ ಆಗಿರ್ಬೋದು, ಇಂಟ್ರ್ಯಾಕ್ಷನ್ಸ್ ಆಗಿರ್ಬೋದು, ಮಂದಗತಿಯಲ್ಲಿರ್ತಕ್ಕಂಥದ್ದು ಅಫ್ಕೋರ್ಸ್ ಲಾಭವನ್ನು ಕೊಟ್ಟೆ ಕೊಡುತ್ತೆ.
ನೀವು ಈ ದಿನ ತಡಿತಕ್ಕಂಥ ಎಷ್ಟು ದಿನ ತಡೆದಿರ್ತಕ್ಕಂಥ ಕೆಲಸ ಕಾರ್ಯಗಳು ಈಗ ಸುಲಭವಾಗಿ ಮುನ್ನುಗ್ತಕ್ಕಂಥದ್ದು ಕೂಡ ಇರ್ತದೆ. ಸ್ವಲ್ಪ ಕಣ್ದೃಷ್ಟಿಯ ಪರಿಣಾಮ ಇರೋದ್ರಿಂದ ದುರ್ಗಾ ದೇವತೆ ಆರಾಧನೆ ಮಾಡಿ. ಲಗ್ನದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ನಿಮ್ಮ ಏಳಿಗೆಯನ್ನು ಸಹಿಸಿಕೊಳ್ಳದಲ್ಲ ಆಗಿರ್ತಕ್ಕಂಥ ಜನರು ಸ್ವಲ್ಪ ಕಣ್ದೃಷ್ಟಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರೋದ್ರಿಂದ ಓಂ ರೀಂ ದುರ್ಗೆ ರಕ್ಷಿಣೀ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣೀ ಸ್ವಾಹ ಈ ಮಂತ್ರಗಳನ್ನು ಜಪವನ್ನು ಮಾಡ್ತಾ ಬನ್ನಿ. ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ. ದಾಂಪತ್ಯದಲ್ಲಿ ಬರ್ತಕ್ಕಂಥ ಕಲಹಗಳನ್ನು ದೂರ ಉಪಶಮನ ಮಾಡಿಕೊಳ್ಳಿ. ಮ್ಯಾಕ್ಸಿಮಮ್ ಕುಂಭರಾಶಿಯವರೆಗೂ ಈ ವಾರದಲ್ಲಿ ಶುಭ ಫಲಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೆ ಈ ವಾರದ ಫಲ ಚತುರ್ಥದಲ್ಲಿ ಗುರು, ಪಂಚಮ ಚಂದ್ರ ಹಾದು ಹೋಗ್ತಕ್ಕಂಥದ್ದು, ಶ್ರೇಷ್ಠ ಸಪ್ತಮದಲ್ಲಿ ಹಾದು ಹೋಗೋದ್ರಿಂದ ಮೀನರಾಶಿಯವ್ರಿಗೂ ಕೂಡ ಈ ವಾರದ ಶುಭ ಫಲಗಳನ್ನು ತಗೊಂಡಾಗ ಪುನರ್ವಸು ನಕ್ಷತ್ರ ವಿಚಾರ ಏನು ಮಕ್ಕಳ ವಿಚಾರ, ಮನೆಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಇರ್ತದೆ. ತದನಂತರದಲ್ಲಿ ಆಶ್ಲೇಷ ಬುಧನ ನಕ್ಷತ್ರದಲ್ಲಿ ದಶಮ ಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಇದೆ. ಸೂರ್ಯ ದಶಮ ಸ್ಥಾನದಲ್ಲಿದ್ದಾರೆ. ಹೆಸರು ಕೀರ್ತಿ ಪ್ರತಿಷ್ಠೆ, ಹಾಗೆ ಸಾಧ್ಯವಾದಷ್ಟು ಹಣಕಾಸು ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ತಾವು ರಾಜಕೀಯ ಭವಿಷ್ಯವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು, ಆಯಾ ಕ್ಷೇತ್ರದಲ್ಲಿ ನನ್ನ ಹೆಸರು ಹೇಗೆ ನಡಿಬೇಕು ಅಂತಕ್ಕಂಥ ವಾದ ವಿವಾದಗಳಲ್ಲಿರ್ತೀರಿ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಎತ್ತರವಾಗಿ ಹಣಕಾಸು ವಹಿವಾಟುಗಳ ಮೇಲೆ ಹೆಚ್ಚಿನವಾಗಿರ್ತಕ್ಕಂಥ ಒಂದು ನಿಗಾ ಇಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತೀರಿ. ಅಫ್ಕೋರ್ಸ್ ಆದರೂ 10ರ ಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾಗ ನೋಡಿ, ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ಚತುರ್ಥಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಓವರ್ ಕಾನ್ಫಿಡೆಂಟನ್ನು ಕಡಿಮೆ ಮಾಡ್ಕೊಳ್ಳಿ. ಬಿಡು ನಾನು ಹೇಗಿದ್ರು ಬರುತ್ತೆ ಅನ್ನತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಮೀನರಾಶಿಯವ್ರಿಗೂ ಕೂಡ ಈ ವಾರದಲ್ಲಿ ಅತ್ಯಂತ ಶುಭದ ಫಲಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಸಿನೆಸ್ ಕಾಣ್ಬೋದು. ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಅಂಗಾಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತಿಕ್ಕೊಳ್ಳಿ. ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ರೀತಿಯಾಗಿ ಲಾಭ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಲ್ಲ, ಒಂದು ರೀತಿಯಾಗಿ ಮಾಡ್ರೇಟಾಗಿ ನಡೆಯುತ್ತೆ. ದಾಂಪತ್ಯದಲ್ಲಿ ಬರ್ತಕ್ಕಂಥ ವಿರಸಗಳನ್ನು ತಪ್ಪಿಸ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಲಗ್ನದಲ್ಲಿ ಶನಿ ಇದ್ದಾಗ ಸೋಂಬೇರಿತನವನ್ನು ಬಿಡಬೇಕಾಗ್ತದೆ. ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ. ಶನಿ ಇವತ್ತು ರಾಹು ಶನಿ ಆದ್ದರಿಂದ ರಾಹುವಿನ ಒಂದು ಸಮಸ್ಯೆಗೆ ಕಾರಣರಾಗ್ದಂಗೆ ರಾಹು ಶಾಂತಿ ಅಗತ್ಯ. ದುರ್ಗಾ ದೇವತೆಯ ಆರಾಧನೆ, ಆಗಿಂದಾಗೆ ಸ್ವಲ್ಪ ಉದ್ದಿನ ವಡೆ ಅಥವಾ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ನಿಮಗೆ ಶುಭವನ್ನು ಈ ವಾರದಲ್ಲೂ ಕೂಡ ನಾವು ನೋಡ್ಬೋದು. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ನಿಮ್ಮ ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಗೆ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.